ಈಗ ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವ ಶ್ರೀರಾಮ ಮಂದಿರ ಇದು ಭಕ್ತರ ಪಾಲಿಗೆ ಆ ಬಾಲರಾಮನನ್ನು ನೋಡುವಂಥದ್ದೇ ಒಂದು ವಿಶೇಷ. ಆ ಬಾಲರಾಮನ ದರ್ಶನಕ್ಕಾಗಿ ಈಗಾಗಲೇ ಕೋಟ್ಯಂತರ ಭಕ್ತರು ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ. ಶ್ರೀರಾಮ ಮಂದಿರ ನಿರ್ಮಾಣ ಮತ್ತು ನಿರ್ವಹಣೆಗೆ ಭಕ್ತರ ಕಡೆಯಿಂದ ನೂರಾರು ಕೋಟಿ ರೂಪಾಯಿ ಹಣ ಕೂಡ ಹರಿದು ಬಂದಿದೆ. ಭಕ್ತರು ಕೊಡುವ ದೇಣಿಗೆ ನಿರ್ವಹಣೆಗೆ ಅಂತ ನಂಬಿಕಸ್ಥರನ್ನ ಯೋಗಿ ಸರ್ಕಾರ ನೇಮಿಸಿತ್ತು. ಆದರೆ ಆ ನಂಬಿಕೆ ಈಗ ಸುಳ್ಳಾಗಿದೆ. ಭಕ್ತರ ಭಕ್ತಿಗೆ ದ್ರೋಹ ಬಗೆದಿದ್ದಾರೆ. ಅಯೋಧ್ಯೆಯ ದೇಣಿಗೆ ಹಣ ದುರ್ಬಳಕೆ ಆಗಿರುವಂಥದ್ದು SIT ತನಿಖೆಯಲ್ಲಿ ಬಹುತೇಕ ರುಜುವಾತಾಗ್ತಾ ಇದೆ. ಅಯೋಧ್ಯೆ ರಾಮ ಮಂದಿರಕ್ಕೆ ಭಕ್ತರು ಕೊಟ್ಟ ದೇಣಿಗೆ ಹಣ ಲೂಟಿ ಹೊಡೆದಿದ್ದಾರೆ ಅಂತ ಪ್ರತಿಪಕ್ಷದವರು ಆರೋಪವನ್ನು ಮಾಡಿದರು. 50 ಕೋಟಿಯಿಂದ 200 ಕೋಟಿ ರೂಪಾಯಿವರೆಗೆ ಅಕ್ರಮ ನಡೆದಿದೆ, ಹುಂಡಿ ಹಣ ಎಗರಿಸಿದ್ದಾರೆ ಅಂತ ಮಲ್ಲಿಕಾರ್ಜುನ ಖರ್ಗೆ, ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್, ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಆದಿಯಾಗಿ ಎಲ್ಲರೂ ಆರೋಪವನ್ನು ಮಾಡ್ತಾ ಇದ್ರು. ಹುಂಡಿ ಹಣ ಲೂಟಿ ಮಾಡಿದ್ದಾರೆ, ಭಕ್ತರು ಕೊಟ್ಟ ಚಿನ್ನ ಬೆಳ್ಳಿಯ ಲೆಕ್ಕ ಕೊಟ್ಟಿಲ್ಲ, ಅಯೋಧ್ಯೆ ರಾಮ ಮಂದಿರ ಭೂಮಿ ಖರೀದಿಯಲ್ಲೂ ಕೂಡ ಅಕ್ರಮ ನಡೆದಿದೆ ಅಂತೆಲ್ಲ ಆರೋಪವನ್ನು ಮಾಡಿದ್ದರು. ವಿರೋಧ ಪಕ್ಷಗಳ ಆರೋಪವನ್ನು ಯೋಗಿ ಆದಿತ್ಯನಾಥ್ ಸರ್ಕಾರ ತಳ್ಳಿ ಹಾಕಲಿಲ್ಲ. ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಹಣ ಲೂಟಿ ಆಗೋದಕ್ಕೆ ಬಿಡೋದಿಲ್ಲ, SIT ರಚನೆ ಮಾಡ್ತೀವಿ ಅಂತ ಹೇಳಿದರು. ಅದಾದ ಮೇಲೆ SIT ರಚಿಸಿದ್ರು. 15 ದಿನದೊಳಗೆ SIT ತನ್ನ ಮಧ್ಯಂತರ ವರದಿಯನ್ನು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ಶ್ರೀರಾಮನ ಹಣವನ್ನು ಯಾರೇ ನುಂಗಿದ್ರು, ಎಷ್ಟೇ ದೊಡ್ಡವರಾಗಿದ್ರು ಕೂಡ ಶಿಕ್ಷೆ ಆಗುತ್ತೆ ಅಂತ ಯೋಗಿ ಸರ್ಕಾರ SITಯನ್ನು ರಚನೆ ಮಾಡಿತ್ತು. ಜೂನ್ 13ರಿಂದ ಇಲ್ಲಿವರೆಗೆ SIT ಅಧಿಕಾರಿಗಳು ತನಿಖೆಯನ್ನು ಮಾಡಿ 150 ಪುಟಗಳ ವರದಿಯನ್ನು ಯೋಗಿ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಅಯೋಧ್ಯೆಯಲ್ಲಿ ದೇಣಿಗೆ ಅವ್ಯವಹಾರದ ಬಗ್ಗೆ ತನಿಖೆ ನಡೆಸೋದಕ್ಕೆ 100ಕ್ಕೂ ಹೆಚ್ಚು ಜನರನ್ನ ಈ ಒಂದು SIT ಸಂಪರ್ಕಿಸಿತ್ತು. ಟ್ರಸ್ಟ್ ಸದಸ್ಯರು, ಆಡಳಿತ ಮಂಡಳಿಯ 42 ಪ್ರಮುಖರನ್ನ ಈ SIT ವಿಚಾರಣೆಗೂ ಕೂಡ ಒಳಪಡಿಸಿದೆ. ಹಣ ಎಣಿಕೆಗೆ ಟ್ರಸ್ಟ್, ಆಡಳಿತ ಮಂಡಳಿ ಹಾಗೂ SBIನ ಬ್ಯಾಂಕ್ ತಂಡ ಕೆಲಸ ಮಾಡಿರುವಂಥದ್ದನ್ನು ಪತ್ತೆ ಹಚ್ಚಿಕೊಂಡಿದೆ. ಹೀಗಿದ್ದು ಹಣ ಎಣಿಕೆಯಲ್ಲಿ ಅಕ್ರಮ ನಡೆದಿರುವಂಥದ್ದು ದೃಢಪಟ್ಟಿದೆ ಅಂತ SIT ಹೇಳ್ತಾ ಇದೆ. ಇಲ್ಲಿವರೆಗೂ ಆರೋಪಿಗಳಿಂದ 2 ಕೋಟಿ ರೂಪಾಯಿಯನ್ನು ವಶಪಡಿಸಿಕೊಳ್ಳಲಾಗಿದೆ. 45 ದಿನಗಳ CCTV ದೃಶ್ಯಗಳು ಮಾತ್ರ SITಗೆ ಲಭ್ಯವಾಗಿವೆ. ಉಳಿದ CCTV ದೃಶ್ಯಗಳು ಸ್ವಯಂ ಚಾಲಿತವಾಗಿ ಆಟೋಮ್ಯಾಟಿಕ್ ಆಗಿ ಅಳಿಸಿ ಹೋಗಿವೆ, ಡಿಲೀಟ್ ಆಗಿವೆ ಅಂತ ವರದಿ ಹೇಳ್ತಾ ಇದೆ. ಕೆಲವು CCTV ದೃಶ್ಯಗಳನ್ನು ಉದ್ದೇಶಪೂರ್ವಕವಾಗಿ ಡಿಲೀಟ್ ಮಾಡಿಸಿದ್ದಾರೆ. ಹೆಚ್ಚಿನ ಸಾಕ್ಷ್ಯ ಸಂಗ್ರಹಿಸೋದಕ್ಕೆ FSL ಸಹಾಯವನ್ನು ಈಗ ಪಡೆಯೋದಕ್ಕೆ SIT ಮುಂದಾಗಿದೆ. ಡ್ರೆಸ್ ಕೋಡ್, ಸಿಬ್ಬಂದಿಯ ಎಂಟ್ರಿ ಎಕ್ಸಿಟ್ ಈ ತಪಾಸಣೆಗಳಲ್ಲೂ ಕೂಡ ಲೋಪ ಇರುವಂಥದ್ದನ್ನು SIT ತಂಡ ಪತ್ತೆ ಹಚ್ಚಿದೆ. ಕಳೆದ 11 ತಿಂಗಳಲ್ಲಿ ಈ ಅಯೋಧ್ಯೆಯ ರಾಮ ಮಂದಿರದ ಹಣ ಎಣಿಸುವಂತಹದರ ಭದ್ರತೆಗಾಗಿ 10 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿದಾರಂತೆ. ಹೀಗಿದ್ದು ಭಕ್ತರು ನೀಡಿದ್ದ ನಗದು, ಬೆಳ್ಳಿ, ಚಿನ್ನದ ಲೆಕ್ಕದಲ್ಲಿ ವ್ಯತ್ಯಾಸ ಇದೆ. ಜ್ಯುವೆಲರ್ಸ್ ಸಂಘ ಟ್ರಸ್ಟ್ಗೆ 60 kgಯಷ್ಟು ಬೆಳ್ಳಿಯನ್ನು ಹಸ್ತಾಂತರಿಸಿದ್ದಾರೆ. ಆದರೆ 60 kg ಬೆಳ್ಳಿ ಇಟ್ಟಿಗೆಗಳ ಬಗ್ಗೆ ಟ್ರಸ್ಟ್ನಲ್ಲಿ ದಾಖಲೆಗಳೇ ಇಲ್ಲ. ಸಮಗ್ರ ತನಿಖೆಗೆ ಇನ್ನೂ ಹೆಚ್ಚಿನ ಕಾಲಾವಕಾಶ ನೀಡಬೇಕು ಅಂತ SIT ಯೋಗಿ ಸರ್ಕಾರಕ್ಕೆ ಮನವಿ ಮಾಡಿದೆ. ಇದಿಷ್ಟು SIT ಸಲ್ಲಿಸಿರುವ ಪ್ರಾಥಮಿಕ ವರದಿಯಲ್ಲಿರತಕ್ಕಂತಹ ಅಂಶಗಳು ಅಂತ ಗೊತ್ತಾಗಿದೆ. ಆದರೆ ಯೋಗಿ ಸರ್ಕಾರ SIT ವರದಿಯನ್ನು ಇನ್ನೂ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿಲ್ಲ. ಈ ಮಧ್ಯೆ CBI ತನಿಖೆಗಾಗಿ ಸುಪ್ರೀಂ ಕೋರ್ಟ್ಗೆ PIL ಸಲ್ಲಿಕೆ ಮಾಡಲಾಗಿದೆ. ರಾಜ್ಯ ಸರ್ಕಾರದ SIT ತನಿಖೆಯಲ್ಲಿ ಲೋಪದೋಷ ಕಂಡು ಆಗುವಂತಹ ಅನುಮಾನಗಳಿವೆ. ಹೀಗಾಗಿ ಸುಪ್ರೀಂ ಕೋರ್ಟ್ ನೇರ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡೆಯಬೇಕು, CBI ನೇತೃತ್ವದಲ್ಲಿ SIT ರಚಿಸಬೇಕು ಅಂತ PIL ಸಲ್ಲಿಕೆ ಆಗಿದೆ. ಉತ್ತರ ಪ್ರದೇಶದ ಹಿರಿಯ ವಕೀಲರಾದ ಅಜಯ್ ಕುಮಾರ್ ರಾಯ್ ಮತ್ತು ದಿನೇಶ್ ಕುಮಾರ್ ಯಾದವ್ ಈ ಜಂಟಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ದೇವಸ್ಥಾನದ ದೇಣಿಗೆ ರಿಜಿಸ್ಟರ್ಗಳು, ಆಡಿಟ್ ವರದಿಗಳು, CCTV ದೃಶ್ಯಾವಳಿಗಳು, ಬ್ಯಾಂಕ್ ದಾಖಲೆಗಳು ಸೇರಿದಂತೆ ಎಲ್ಲವೂ ಡಿಜಿಟಲ್ ದಾಖಲೆಗೆ ಒಳಪಡಿಸಬೇಕು. ರಾಮ ಮಂದಿರದ ಆಸ್ತಿ, ಹಣ, ಎಲೆಕ್ಟ್ರಾನಿಕ್ ಡೇಟಾವನ್ನು ಯಾರೂ ನಾಶಪಡಿಸದಂತೆ, ತಿರುಚದಂತೆ ಕೋರ್ಟ್ ಕಟ್ಟುನಿಟ್ಟಿನ ತಡೆಯಾಜ್ಞೆಯನ್ನು ನೀಡಬೇಕು ಅಂತ PILನಲ್ಲಿ ಉಲ್ಲೇಖ ಮಾಡಲಾಗಿದೆ.